ವಿನಾಯಕ ಗೆಳೆಯರ ಬಳಗ ಎಸ್ವಿಪಿ ಟೈಗರ್ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹರ್ಷಗೌಡ, ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಸನ್ಮಾನ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಶಾಸಕರಾದ ಜಿಟಿ ದೇವೇಗೌಡರು ಸಂಗೀತ ಕಚೇರಿಗೆ ಭೇಟಿ ನೀಡಿದರು ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು. ದೇವರ ಮೇಲಿನ ಭಕ್ತಿಯ ಬಗ್ಗೆ ಅವರ ಮನದಾಳದ ಮಾತನಾಡಿ, ಅವರಿಗೆ ಸಿಕ್ಕ 12 ತಿಂಗಳ ಮೈಸೂರು ಉಸ್ತುವಾರಿ ಸಚಿವರಾಗಿ ಅಧಿಕಾರ ಸಿಕ್ಕ ನಂತರ ಮೈಸೂರಿಗೆ ಹಲವಾರು ಯೋಜನೆಗಳನ್ನು ತಂದು, ಅದರಲ್ಲಿ ಪ್ರಮುಖವಾಗಿ ಉಂಡವಾಳ ನೀರಿನ ಯೋಜನೆಯನ್ನು ಸುಮಾರು 600 ಕೋಟಿ ವೆಚ್ಚದಲ್ಲಿ ಬಿಡುಗಡೆ ಮಾಡಿ ಕಾಮಗಾರಿ ನೀಡುತ್ತಿದೆ. ಇನ್ನೇನು ಬಡಾವಣೆಗೆ ಕೇವಲ 6 ತಿಂಗಳಲ್ಲಿ ಕುಡಿಯುವ ನೀರು, ರಸ್ತೆ, ಒಳಚರಂಡಿ ಕಾಮಗಾರಿಗಳು ಕೂಡ ನೆರವೇರಲಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಂತರ ಶ್ರೀಹರ್ಷ, ಪ್ರದೀಪ್, ಮಧು, ಗಗನ್, ಆದಿತ್ಯನಾಗ, ಆನಂದ್, ವಿನೋದ್ ಮತ್ತು ಬಳಗದ ಎಲ್ಲಾ ಸದಸ್ಯರು ಕೂಡ ಭಾಗಿಯಾಗಿ ನಮ್ಮ ಹೆಮ್ಮೆಯ ಶಾಸಕರಿಗೆ ಗೌರವ ಸಲ್ಲಿಸಲಾಯಿತು. ಪೌರ ಕಾರ್ಮಿಕರ ಸನ್ಮಾನ, ಬಹಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರ್ತಾರೆ. ಅದು ನಾವು ಎಷ್ಟೊತ್ತು ಅಂತ ಹೋಗೋದು, ಹೋಗುವಷ್ಟಲ್ಲ 3-4 ಜನ ಹೋಗಿರ್ತಾರೆ. ಪಾಪ ನೀರಿಗೆ ಬೇಜಾರು ಮಾಡ್ಕೊಳ್ತಾರೆ. ದೊಡ್ಡ ಕ್ಷೇತ್ರ, ನಿಮ್ಗೂ ಎಲ್ಲರೂ ಕೂಡ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಎಲ್ಲರಿಗೂ ನಿಮ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಪೊಲೀಸರ ಮಗ ಆಗಿ ಇವತ್ತು ಎತ್ತಕ್ಕೆ ಬಂದಿದ್ದೀನಿ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಖುಷಿ. ನಮ್ಮ ಲೇಔಟ್ ಅಲ್ಲಿ ಇದೊಂದು ಹಬ್ಬದ ವಾತಾವರಣನೇ ಸರಿ. ಇದೊಂದು ಗಣೇಶ ಹಬ್ಬ ಯಾವತ್ತೂ ನಾವು ಒಂದು ಸಂಘಟನೆ ತರ ನಾವು ಥಿಂಕ್ ಮಾಡ್ಬೇಕು. ಎಲ್ಲಾ ಬಡಾವಣೆ ನಿವಾಸಿಗಳು ಈ ಸಂದರ್ಭ, ಒಂದು ಫಂಕ್ಷನ್ ಸಂದರ್ಭದಲ್ಲೇ ನೀವೆಲ್ಲ ಆಚೆ ಬರೋದು, ಅದು ಬಹಳ ಸಂತೋಷ ಆಗುತ್ತೆ. ನಿಮ್ಗೆಲ್ಲಾರು ಕರ್ಸಿ ಒಂದು ಫಂಕ್ಷನ್ ಮಾಡೋದೇ ಒಂದು ಹಬ್ಬದ ರೀತಿ. ಮನೇಲಿ ಎಷ್ಟೇ ಜನ ಕರ್ಸಿ ನಾವು ಅನ್ನ ಹಾಕಿ ಊಟ ಮಾಡಿಸಿ ಏನೇ ಮಾಡಿಸಿ ಕಳಿಸಿದ್ರು ಈ ಖುಷಿ ಸಂಭ್ರಮ ಸಿಗಲ್ಲ. ಇದೊಂದು ಸಂಭ್ರಮನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮಕ್ಕಳಿಗೆ ಪ್ರೋತ್ಸಾಹ ಕೊಡೋಣ. ಅವ್ರಿಗೆ ಸ್ಟೇಜ್ ಫಿಯರ್ ಇರ್ಬೋದು, ಕಾರ್ಯಕ್ರಮ ಮಾಡ್ತಾರೆ ಯಶಸ್ವಿಗೆ ನಾವೆಲ್ಲರೂ ಸೇರಿ ಒಂದು ತಂಡವಾಗಿ ನಾವು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದವ್ರು ಇಷ್ಟು ಜನ ಸೇರ್ತೀವಲ್ಲ, ನಮ್ಮ ಒಗ್ಗಟ್ಟು ನೋಡಿನೇ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡಬೇಕು. ರಾಜಕಾರಣಿಗಳೆಲ್ಲ ನೋಡಿ ನಾವ್ ಇದೇ ಒಗ್ಗಟ್ಟನ್ನ ರೋಡ್ ಮಾಡುವಾಗ, ಮೋರಿ ಮಾಡುವಾಗ, ರಸ್ತೆ ಮಾಡುವಾಗ ಇದೇ ಒಗ್ಗಟ್ಟಿಗೆ ತೋರಿಸಿದ್ರೆ ನಮ್ಮ ಲೇಔಟ್ ಎಲ್ಲೋ ಹೋಗುತ್ತೆ. ನಮ್ಗೆ ಅದೇ ಒಂದು ಆಸೆ. ನಾವೆಲ್ಲ ಪೊಲೀಸರ ಮಕ್ಕಳು, ನಮ್ಮ ತಂದೆ ಮಾಡಿ ಏನೇನು ಮಾಡಿ ಇರ್ತಾರೆ, ಆ ಸಂಪಾದನೆಯಲ್ಲಿ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನಾವು ಪೊಲೀಸ್ ಲೇಔಟ್ ಅವ್ರು ಒಂದು ಸೈಟ್ ಕೊಟ್ಟು ಇಲ್ಲೊಂದು ನೆಲೆ ಕಂಡುಕೊಂಡಿದೀವಿ. ಅದಕ್ಕೆ ನಾವು ಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾಳೆ ರೋಡ್ ರಸ್ತೆ ಎಲ್ಲ ಇದೇ ತರ ನೀವು ಒಗ್ಗಟ್ಟಾಗಿ ಬನ್ನಿ, ನಾವೆಲ್ಲ ಹೋರಾಟ ಮಾಡೋಣ. ಮುಂದಿನ ದಿನದಲ್ಲಿ ಇಡ್ಲಿಕಟ್ಟಿ ರೋಡ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಎಲ್ಲಾ ಸೌಕರ್ಯಗಳು ನಮ್ಗೆ ಕಮ್ಮಿ ಇದೆ. ಅದ್ ನಿಟ್ಟಿನಲ್ಲಿ ಚೆನ್ನಾಗಿ ನಾವು ಮುಂದಿನ ದಿನದಲ್ಲಿ ಇದನ್ನ ಅಭಿವೃದ್ಧಿ ಮಾಡಬೇಕು. ಮೇಡಮ್ ಕೂಡ ಬಹಳ ಹೋರಾಟ ಮಾಡ್ತಾರೆ, ಗಗನ್ ಹೋರಾಟ ಮಾಡ್ತಾನೆ, ನಮ್ಮ ಹುಡುಗರು ಇದಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಮಕ್ಳಿಗೊಂದು ಆಟ ಮೈದಾನಕ್ಕೋಸ್ಕರ ಹೋರಾಟ ಮಾಡ್ತೀವಿ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಮಾಡಿಕೊಂಡು ಯಾರು ಕೂಡ ಇದ್ ಮಾಡ್ಕೋಬೇಡಿ. ಮನೆಯಿಂದ ಆಚೆ ಬಂದು ಇದೇ ತರ ಪ್ರೋತ್ಸಾಹ ಕೊಡಿ ಅಂತ 2 ಮಾತು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು. ಪ್ರೀತಿ
ನನಗೆ 4 ಪಂಚಾಯತಿಗಳಿವೆ, 1 ನಗರ 5 ನಗರ ಪಾಲಿಕೆ ವಾರ್ಡ್ಗಳಿದ್ದಾವೆ.